ಠಾಣೆಯಲ್ಲಿಯೇ ಪೊಲೀಸ್ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿರುವಂತಹ ಪ್ರಕರಣ ಬರ್ತಾ ಇದೆ. ಇನ್ನು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ವಿಚಾರಣೆಗೆ ಬಂದವನಿಂದ ಪೊಲೀಸರ ಮೇಲೇನೆ ಗೂಂಡಾಗಿರಿ ನಡೆದಿದೆ. ಎಲ್ಲಿ? ಮಂಡ್ಯ ಜಿಲ್ಲೆಯ ಪಾಂಡವಪುರ ಟೌನ್ ಠಾಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಾಗರ್ ಪೊಲೀಸ್ ಸಿಬ್ಬಂದಿಗೆ ಆವಾಜ್ ಹಾಕಿ ಹಲ್ಲೆ ನಡೆಸಿದಂಥ ಭೂಪಾಯ್. ಜಮೀನು ವಿವಾದದ ಸಂಬಂಧ ಸಾಗರ್ ವಿರುದ್ಧ ದೂರಿತ್ತು. ಸೊ ಈಗ ಪೊಲೀಸರನ್ನು ಕರೆಸ್ತಾರೆ. ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾನೆ ನೋಡಿ. ನನ್ನ ಸಹೋದ್ಯೋಗಿ ಈಗ ರೋಹಿತ್ ದೇವನಹಳ್ಳಿನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಯೂನಿಫಾರ್ಮಲ್ಲಿ ಇರೋರ ಮೇಲೆ ಕೈ ಮಾಡುವಷ್ಟಕ್ಕೆ ಅವನಿಗೆ ಧೈರ್ಯ ಇದೆ ಅಂತ, ಎಂಥ ಬಂಡತನ ಇದೆ ಅಂತ. ಒಳಗಡೆಗೆ ಹಾಕಿದ್ರೆ ಹಾಕ್ಲಿಲ್ವಾ, ಅಥವಾ ಒಳಗಡೆಗೆ ಹೋಗೊಂದಿಷ್ಟು ಕೊಟ್ರೆ ಕೊಡ್ಲಿಲ್ವಾ? ಅರುಣ್, ಸಾಗರ್ ಎಂಬ ವ್ಯಕ್ತಿಯ ಮೇಲೆ ಏನು ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಒಂದು ದೂರು ಕೇಳಿ ಬಂದಿರುತ್ತೆ. ಆ ನಿಟ್ಟಿನಲ್ಲಿ ದೂರಿನ ಹಿನ್ನೆಲೆಯಲ್ಲಿ ಸಾಗರನ ಪೊಲೀಸ್ ಠಾಣೆಗೆ ಕರೆಸಿದಂತ ಸಂದರ್ಭದಲ್ಲಿ ಆತ ಯೂನಿಫಾರ್ಮ್ ಮೇಲೆ ಇದ್ದಂತಹ ಏನು ಪೇದೆಗಳ ಮೇಲೆ ಹಲ್ಲೆ ಮಾಡಿರುವಂತದ್ದು ಇದೀಗ ವಿಡಿಯೋ ವೈರಲ್ ಆಗ್ತಾ ಇದೆ. ಯಾಕಂದ್ರೆ ಪೊಲೀಸರು ಆರಂಭದಲ್ಲಿ ಒಂದೇಟು ಹೊಡೆದ್ರು, ಹಾಗಾಗಿ ನಾನು ಹಲ್ಲೆ ಮಾಡಿದೆ ಅಂತೇಳಿ ಕೂಡ ಆತ ಹೇಳ್ತಾ ಇರುವಂತದ್ದು. ಬಳಿಕವಾಗಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿ ಕೂಡ ಆತ ಆಗ್ತಾ ಇದ್ದ. ಅದಾದ ನಂತರವಾಗಿ ಪೊಲೀಸರೇ ಕೂಡ ಆತನನ್ನ ಓಡಿಸ್ಕೊಂಡು ಹೋಗಿ ಹಿಡಿಯುವಂತ ಕೆಲಸಗಳು ಕೂಡ ಆಗುತ್ತೆ. ತದನಂತರವಾಗಿ ಆತನನ್ನ ಸೆಲ್ ಅಲ್ಲಿ ಕೂಡ ಹಾಕಿದ್ದಾರೆ. ಮೇಲ್ನೋಡಕ್ಕೆ ಆತ ಮಾನಸಿಕ ಅಸ್ವಸ್ಥ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಏನೇ ಆಗ್ಲಿ, ಒಬ್ಬ ಏನು ಆರಕ್ಷಕನ ಮೇಲೆ ಏನು ಕೈ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶಗಳು ಕೂಡ ಇದೀಗ ವ್ಯಕ್ತ ಆಗ್ತಾ ಇದೆ. ಸದ್ಯ ಆತನ ಮೇಲೆ ದೂರನ್ನು ಕೂಡ ಹಾಕೊಳ್ಳೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಅರುಣ್. ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.